ಹಾಯ್ ಫ್ರೆಂಡ್ಸ್, ನಮಸ್ಕಾರ. 99 ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಚಿತ್ರದುರ್ಗದ ಒಂದು ಫೇಮಸ್ ದೋಸೆ ಹೋಟ್ಲಿಗೆ ಟೇಸ್ಟ್ ಮಾಡೋಕ್ಕೆ ಹೋಗೋಣ. ಅದರ ಹೆಸರು ಶ್ರೀ ಲಕ್ಷ್ಮೀ ಟಿಫನ್ ಸೆಂಟರ್ ಅಂತ. ನೋಡಿ, ಇದೇ ಗಾಂಧಿ ಸರ್ಕಲ್ಲು ಚಿತ್ರದುರ್ಗದಲ್ಲಿ. ಇಲ್ಲಿ ಈ ಸರ್ಕಲಲ್ಲಿ ಲೆಫ್ಟ್ ತಗೊಂಡ್ರೆ ನಿಮಗೆ ಈ ಕೋಟೆಗೆ ಹೋಗುವ ದಾರಿ ಅಂತ ಇದೆ ಬೋರ್ಡ್. ನೋಡಿ, ಅಲ್ಲಿದೆ, ಇಲ್ಲೂ ಒಂದಿದೆ ನೋಡಿ. ನೀವು ಲೆಫ್ಟ್ ತಗೊಂಡ್ರೆ ಸ್ಟ್ರೈಟಾಗಿ ಇದೇ ರೋಡು ಆ ಹೋಟೆಲ್ಗೆ ಹೋಗುತ್ತೆ. ಇಲ್ಲಿಂದ ಸ್ಟ್ರೈಟಾಗಿ ಸ್ವಲ್ಪ ಮುಂದೆ ಹೋದರೆ ನಿಮ್ಗೆ ಆನೆಬಾಗಿಲು ಸಿಗುತ್ತೆ. ಇನ್ನೊಂದು ನೋಡಿ, ಇಲ್ಲಿ ಮುಂದೆ ಬರ್ತಾ ಇದೆಯಲ್ಲ, ಇದೇ ಆನೆಬಾಗಿಲು ರೋಡು, ಇದೇ ಆನೆಬಾಗಿಲು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕಾಗುತ್ತೆ. ಹಾಗೆ ಕಂಟಿನ್ಯೂಟಿ ಮಾಡಿಬಿಡಿ. ಆನೆಬಾಗಿಲು ಬರ್ತಿದ್ದಂಗೆ ಇಲ್ಲಿಂದ ಸ್ವಲ್ಪ ಹಾಗೆ ಮುಂದೆ ಹೋಗಿ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲೇ ನಿಮಗೆ ಸಿಗುತ್ತೆ. ಆನೆಬಾಗಿಲಿಂದ ಏನೊಂದು 100 ಮೀಟರ್ಸು ಇಲ್ಲ ಫ್ರೆಂಡ್ಸ್. ಇದೆ ನೋಡಿ, ಲಕ್ಷ್ಮೀ ಟಿಫನ್ ರೂಮ್ ಅಂತ ಫೇಮಸ್ಸು. ಮಿನಿಮಮ್ ಅಂದರೂ ನನ್ನ ಪ್ರಕಾರ 48ರಿಂದ 50 ವರ್ಷ ಆಗಿದೆ ಈ ಹೋಟೆಲ್ ಓಪನ್ ಆಗಿ. ಇದು ಸೆಲ್ಫ್ ಸರ್ವಿಸು. ಇವರೇ ನೋಡಿ ಓನರು, ಈ ಹೋಟೆಲ್ ಓನರು. ನಾನು ಫಸ್ಟ್ನೇದಾಗಿ ಮಸಾಲ ದೋಸೆ ತಗೋತಿದ್ದೀನಿ. ಮೇಲ್ಗಡೆ ನಿಮಗೆ ಸರ್ವಿಸ್ ಬೇಕನ್ನಾಗಿದ್ದರೆ ಮೇಲ್ಗಡೆ ಇದೆ, ಮೆಟ್ಲು ತೋರಿಸಿದ್ನಲ್ಲ, ಅದು ಮೇಲೆ ಹೋದರೆ ಸರ್ವಿಸ್ ಇದೆ ಫ್ಯಾಮಿಲೀಸ್ಗೆ. ನಿಮಗೆ ಸೆಲ್ಫ್ ಸರ್ವಿಸಲ್ಲೇ ಓಕೆ ಅನ್ನೋದಾದರೆ ಇಲ್ಲ, ನೀವು ಟೋಕನ್ ತಂದು ಡೈರೆಕ್ಟಾಗಿ ಬಂದರೆ ನಿಮ್ಗೆ ಇಲ್ಲಿ ನೋಡಿ ಸ್ವಸಹಾಯ ಪದ್ಧತಿ ಅಂತ ನಿಮ್ಗೆ ಅಲ್ಲಿ ಬೋರ್ಡ್ ಟೋಕನ್ ಕೊಟ್ಟರೆ ನಿಮಗೆ ಆರ್ಡರ್ ತೊಗೊಂಡಿದ್ದಾರೆ ಇವಾಗ. ನೋಡಿ, ಭಟ್ರು ಒಂದು ನಿಮಿಷನೂ ಪುರ್ಸತ್ತು ಇಲ್ಲದೆ ದೋಸೆ ಹಾಕ್ತಾನೆ ಇರ್ತಾರೆ ನೋಡಿ ಫ್ರೆಂಡ್ಸ್. ದೋಸೆ ಬಂದುಬಿಟ್ರೆ ಬೇರೆ ಏನು ಇಲ್ಲಿ ಜಾಸ್ತಿ ಸೇಲ್ ಆಗೋಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನಿಮಗೆ ಯಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದೆ ನೋಡಿ ಅವರ ಪ್ರೈಸ್ ಲಿಸ್ಟು ಬೋರ್ಡ್ ಹಾಕಿದ್ದಾರೆ ಹಳೇ ಕಾಲದ್ದು ಪದ್ಧತಿಲಿ. ನೋಡಿ, ಮಸಾಲ ದೋಸೆ ನಮಗೆ ಬಂತು. ಸೇಮ್ ಬೆಂಗಳೂರು ವಿದ್ಯಾರ್ಥಿ ಭವನ್ನಲ್ಲಿ ಕೊಡ್ತಾರಲ್ಲ ಅದೇ ಥರನೇ ಕೊಡ್ತಾರೆ, ಅದೇ ಸ್ಟೈಲಲ್ಲಿ. ಫೋಲ್ಡಿಂಗ್ ಎಲ್ಲ ನೋಡ್ಬೋದು ನೀವು. ನೋಡಿ, ವೆರಿ ಕ್ರಿಸ್ಪಿ ದೋಸೆ, ಸೂಪರ್ ಆಗಿದೆ ನೋಡೋದಕ್ಕೆ ಮಾತ್ರ. ಇವಾಗ ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೂಪರ್ ಆಗಿದೆ, ಗರಿ ಗರಿಯಾಗಿದೆ, ತುಂಬ ಕ್ರಿಸ್ಪಿಯಾಗಿದೆ ದೋಸೆ. ಒಳಗಡೆ ನಿಮಗೆ ಆಲೂಗಡ್ಡೆ ಚಟ್ನಿ ಸಮೇತ ಸಿಗುತ್ತೆ. ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಸೂಪರ್ ಆಗಿದೆ ದೋಸೆ ಮಾತ್ರ. ಒಂದ್ಸರಿ ವಿಸಿಟ್ ಮಾಡಿದ್ದೆ. ಚಿತ್ರದುರ್ಗ ಕಡೆ ಏನಾದ್ರು ಬಂದರೆ ಕೋಟೆಗೆ ಹೋಗೋ ರೋಡಲ್ಲೇ ಇದೆ. ನೀವು ಎಲ್ಲೂ ಒಳಗಡೆ ಎಲ್ಲೂ ಸುತ್ತಾಡೋ ಚಾನ್ಸೇ ಇಲ್ಲ. ಮತ್ತು ಇಡ್ಲಿ ಬೇರೆ ತಗೋತಿದ್ದೀನಿ. ಇಡ್ಲಿ ನೋಡಿ ಫ್ರೆಂಡ್ಸ್, ಇಡ್ಲಿ ತುಂಬ ಸ್ಮೂತಾಗಿದೆ. ಮೇಲೆ ಕೆತ್ತಿದ್ರೆ ಅದೇ ಮುರಿದೋಗುತ್ತೆ, ಅಷ್ಟು ಸ್ಮೂತಾಗಿದೆ. ಚಟ್ನಿ ಮಾತ್ರ ಅಲ್ಟಿಮೇಟು. ನಾನು ಆಲ್ರೆಡಿ